ಅಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ ಇರುವ ಸಿಂಗಟ್ಲೂರ ಏತ ನೀರಾವರಿ ಯೋಜನೆಗಾಗಿ ಕೃಷಿ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರಿಹಾರ ಹಾಗೂ ನೀರಾವರಿ ಕಾಲುವೆಗಳ ದುರಸ್ತಿ ಬಗ್ಗೆ ನಾನು ಮಾನ್ಯ ಉಪಮುಖ್ಯಮಂತ್ರಿಯವರ ಗಮನ ಸೆಳೆಯಲು ಬಯಸ್ತಾ ಇದ್ದೀನಿ. ಅದು ಬೇಗ ಟೈಮ್ ಆಯ್ತು. ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳ ಪರವಾಗಿ ಸನ್ಮಾನ್ಯ ಕೃಷ್ಣ ನಾಯ್ಕ ಅವರಿಗೆ ನಾವು ಉತ್ತರವನ್ನು ಒದಗಿಸಿದ್ದೇವೆ. ತಮಗೆ ಬಹುಶಃ ಈ ಉತ್ತರ ಸಮಾಧಾನ ತಂದಿದೆ ಅಂಥೇಳಿ ನಾನು ಭಾವಿಸ್ಕೋತೀನಿ. ಏನು ಈ ಸಿಂಗ್ಟಾಲೂರು ಯೋಜನೆ 2,65,229 ಎಕರೆ ಭೂಮಿಗೆ ನೀರನ್ನು ಒದಗಿಸುವ ಉದ್ದೇಶದಿಂದ ಮಾಡಿರ್ತಕ್ಕಂಥ ಯೋಜನೆ. ನಿಮ್ಮ ಹೂವಿನಹಡಗಲಿ ತಾಲೂಕಿಗೂ 35,791 ಎಕರೆ ಭೂಮಿಯನ್ನು ಇದು ನೀರಾವರಿ ಮಾಡ್ತದೆ. ತಮಗೆ ಗೊತ್ತಿದ್ದ ಹಾಗೆ ಈಗಾಗಲೇ ನಮ್ಮ ಗದಗಿನ ಹಲವು ಭಾಗಗಳಿಗೂ ಸಹಿತ ನೀರು ಬಂದು ತಲುಪಿದೆ. ನಮ್ಮ ಗದಗ ಭೀಷ್ಮ ಕೆರೆಗೂ ಸಹಿತ ಇದೇ ಸಿಂಗ್ಟಾಲೂರು ಪ್ರಾಜೆಕ್ಟಿಂದ ಬರ್ತಕ್ಕಂಥ ನೀರು ಕೆರೆ ತುಂಬಿಸ್ತದೆ. ಅದೇ ರೀತಿ ಡಂಬಳದ ಕೆರೆನೂ ಅದೇ ನೀರಿನಿಂದ ತುಂಬ್ತಾ ಇರೋದು. ಅಲ್ಲದೆ ಇವತ್ತು ಆ ಏತ ನೀರಾವರಿಯಿಂದ ಏನು ನೀರಾವರಿ ಸೌಲಭ್ಯ ಜಾಸ್ತಿ ಆಗಬೇಕು, ಆ ಜಾಸ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ. ನೀವು ಹೇಳಿದಾಗೆ ಅಲ್ಲಿ ಆ ಭಾಗದಲ್ಲಿ ಏನು ಭೂಮಿಯನ್ನು ನಾವು ಅಕ್ವಿಜಿಷನ್ ಮಾಡ್ಕೊಂಡಿದ್ವಿ, ಆ ಅಕ್ವಿಜಿಷನ್ ಮಾಡ್ಕೊಂಡಿರ್ತಕ್ಕಂಥ ರೈತರಿಗೆ ಹಣ ಇನ್ನೂ ಮುಟ್ಟಿಸಿಲ್ಲ, ಅವ್ರಿಗೆ ಜಮೀನಿಗೆ ರೊಕ್ಕ ಕೊಟ್ಟಿಲ್ಲ ಅಂಥೇಳಿ ತಾವು ಹೇಳಿದ್ದೀರಿ. ಆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಏನು 8,38,00,000 ರೂಪಾಯಿ ಮೊತ್ತ ಇದೆ, ಅದನ್ನು ತುರ್ತಾಗಿ ವಿತರಣೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ. ಅದೇ ರೀತಿ ಏನು 5 ಕೋಟಿ ರೂಪಾಯಿ ಮೊತ್ತದ ಅನುದಾನ ಮಂಜೂರು ಮಾಡಿದ್ದು, ಈ ಮೊತ್ತದಲ್ಲಿ ಅತಿ ಅವಶ್ಯಕ ಕಾಮಗಾರಿ ಕೈಗೊಳ್ಳೋದಕ್ಕೆ ಮುಂದಿನ ಹಂತವಾಗಿ ಕ್ರಮ ವಹಿಸ್ತೀವಿ. ಮಾನ್ಯ ಸಚಿವರೇ, ಈಗ ಸುಮಾರು 15ರಿಂದ 16 ವರ್ಷ ಆಯಿತು ಈ ಯೋಜನೆ ಪ್ರಾರಂಭವಾಗಿ. 15ರಿಂದ 16 ವರ್ಷವರೆಗೂ ನಾವು ರೈತರ ಅಲ್ಪ ಸ್ವಲ್ಪ ಭೂಮಿನ ಕೂಡ ಕಾಲುವೆ ನಿರ್ಮಾಣ ಮಾಡೋಕ್ಕೆ ನಾವು ಅಕ್ವಿಜಿಷನ್ ಮಾಡ್ಕೊಂಡಿದ್ದೀವಿ. 16 ವರ್ಷದಿಂದ ಕಾಯ್ತಿದ್ದಾರೆ. ಈಗ ಇನ್ನೇನು ಉಳಿದಂಥ 768 ಎಕರೆಗೆ ಇನ್ನೆಷ್ಟು ವರ್ಷ ಕಾಯಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಬ್ಬ ಭೂ ಸ್ವಾಧೀನ ಅಧಿಕಾರಿ ಇಲ್ಲ, ಸರ್ವೆ ಮಾಡಿ ಪರಿಹಾರ ಕೊಡಲಿಕ್ಕೆ ಒಬ್ಬ ಸರ್ವೇರ್ ಇಲ್ಲ. ಆ ಇಲಾಖೆಯಲ್ಲಿ ಅಧಿಕಾರಿನೇ ಇಲ್ಲದೆ ಹೇಗೆ ಇನ್ನು 768 ಎಕರೆಗೆ 8,38,00,000 ನಾವು ಕೊಡೋಕ್ಕೆ ಸಾಧ್ಯ? ಅದು ಇನ್ನೂ ಎಷ್ಟು ವರ್ಷ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮಾನ್ಯ ಸಚಿವರೇ. ಇದು ಒಂದು ಭಾಗ. ಆದರೆ ಎರಡನೇ ಭಾಗದಲ್ಲಿ ಇವತ್ತೇನು 35,791 ಎಕರೆ ಏನು ಬಲದಂಡೆಗೆ ನನ್ನ ತಾಲೂಕಲ್ಲಿ ನೀರಾವರಿ ಇದೆ, ಇವತ್ತದು 25,000ಕ್ಕೆ ಬಂದು ತಲುಪಿದೆ. ಕಾರಣ ಅಷ್ಟೇ, 15-16 ವರ್ಷದಲ್ಲಿ ಇಲ್ಲಿವರೆಗೂ ಕೂಡ 1 ರೂಪಾಯಿನೂ ಮೇಂಟೆನೆನ್ಸಿಗೆ ದುಡ್ಡು ಕೊಟ್ಟಿಲ್ಲ. ಈಗ 5 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಟೋಟಲ್ ನೆಟ್ವರ್ಕ್ ಇರೋದು 136 ಕಿಲೋಮೀಟರು ಕಾಲುವೆದು, ಸುಮಾರು 150 ಕಿಲೋಮೀಟರು 10 ಕೆರೆ ತುಂಬ ಪೈಪ್ ಲೈನ್ದು. ರೈಸ್ ಮೇನಿಗೆ MS ಪೈಪ್ ಹಾಕಿದ್ದಾರೆ, ಗ್ರಾವಿಟಿಗೆಲ್ಲ CC ಪೈಪ್ ಹಾಕಿದ್ದಾರೆ. ಆ 2 ಪೈಪ್ ಸೋರ್ತದಾವೆ. ರಿಪ್ಲೇಸ್ಮೆಂಟ್ ಮಾಡ್ಬೇಕಂತಂದ್ರೆ ನಾನು ಸುಮಾರು 60 ಕೋಟಿದು ಅನುದಾನ ಬೇಕಂತ ಕೊಟ್ಟಿದ್ದೀನಿ. 60 ಕೋಟಿಯಲ್ಲಿ 5 ಕೋಟಿ ಕೊಟ್ರೆ ಯಾವ ಪೈಪ್ ಲೈನ್ ಚೇಂಜ್ ಮಾಡಬೇಕಾಗುತ್ತೆ? ಯಾವ ಎಲ್ಲ ಎಂಬ್ಯಾಕ್ಮೆಂಟ್ಗಳಲ್ಲಿ ಎಂಬ್ಯಾಕ್ಮೆಂಟ್ ಅಲ್ಲಿ ಹಾದು ಹೋಗ್ತಾ ಇದಾವೆ ಕಾಲುವೆಗಳು, ಎಲ್ಲ ಸೋರಕತ್ತವೆ. ಇವತ್ತು ಮಾನ್ಯ ಸಚಿವರೇ, ಅಧ್ಯಕ್ಷರೇ, ಏನಾಗಿದೆ ಇವತ್ತು ಆ ರೈತರ ಭೂಮಿಯಲ್ಲಿ ಹೋಗಿ ನೀರು ನಿಲ್ಲ ತರ ಆಗ್ತಾ ಇದೆ. ಹಾಗಾಗಿ 5 ಕೋಟಿಯಲ್ಲಿ ಏನೂ ಆಗೋದಿಲ್ಲ. ಆಮೇಲೆ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಇಲ್ಲದೆ, ಸರ್ವೇರ್ ಇಲ್ಲದೆ ಉಳಿದಂತ ಪರಿಹಾರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಮಾನ್ಯ ಸಚಿವರೇ. ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣ ನಾಯ್ಕ ಅವರು ಏನು ತಮ್ಮ ಆತಂಕ ವ್ಯಕ್ತ ಮಾಡ್ತಾ ಇದ್ದಾರೆ, ಅದರಲ್ಲಿ ಸತ್ಯ ಇದೆ. ನೀವು ಹೇಳಿದಾಗೆ ನಿಮ್ಮ ಹೂವಿನ ಹಡಗಲಿ ಭಾಗವಷ್ಟೇ ಅಲ್ಲ, ಈ ಕಡೆ ನಮ್ಮ ಗದಗ ಜಿಲ್ಲೆಯಲ್ಲೂ ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳಿವೆ, ರಿಪೇರಿ ಆಗಬೇಕಾದದ್ದಿವೆ. ಅದ್ರ ಜೊತೆಗೆ ಆ ಮೋಟ್ರುಗಳು ಸಹಿತ ಭಾಳ ಹಳೆಯವಾಗಿವೆ ಅನ್ನೋ ಕಾರಣಕ್ಕೆ ಮೇಲಿನ ಮೇಲೆ ರಿಪೇರಿ ಬರ್ತಾ ಇವೆ. ಒಂದು ಕೆಲಸ ಮಾಡ್ತೇನೆ ನಾನು ನೀವು ಕೂಡ ನಮ್ಮ ಜೊತೆಗೆ ಮಾನ್ಯ GS ಪಾಟೀಲರು,
ಅವ್ರನ್ನೆಲ್ಲ ಕರ್ಕೊಂಡು, ಯಾಕಂದರೆ ಅವ್ರ ಭಾಗನೂ ಭಾಳಷ್ಟು ನೀರಾವರಿ ಕ್ಷೇತ್ರಕ್ಕೆ ಒಳಪಡ್ತದೆ. ನಾವು ಹೋಗಿ ಉಪಮುಖ್ಯಮಂತ್ರಿಗಳ ಜೊತೆಗೆ ಕೂತು ಇವುಗಳಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಏನು ಉಪಕ್ರಮಗಳದಾವು ಅವು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಈಗ ಟಿ ಸಿಗಳು ಕೂಡ ಸಿಂಗಲ್ ಇದ್ದಾವೆ. ಒಂದು ಟಿ ಸಿ ಸುಟ್ಟೋದ್ರೆ ಅದು ರಿಪೇರಿ ಆಗೋವರೆಗೆ ನಾವು ಕಾಯ್ಬೇಕಾಗುತ್ತೆ. ಇನ್ನೊಂದು ಸುಮಾರು 28,94,00,000 ಎಲೆಕ್ಟ್ರಿಕಲ್ ಬಿಲ್ ಪಾವತಿ ಮಾಡೋದಿದೆ. ಜೆಸ್ಕಾಂ ಅವರು ಬರ್ತಾರೆ, ಲೈನನ್ನು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತೇಳಿ ಪ್ರತಿ ವರ್ಷ ಇದೇ ರೀತಿಯ ಸಮಸ್ಯೆ ಇದೆ. ಇನ್ನೂ ಕೂಡ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಪಾವತಿ ₹1 ಮಾಡಿಲ್ಲ. ಅಡಿಷನಲ್ ಪಂಪ್ ಮೋಟರ್ ಇಲ್ಲ, ಅಡಿಷನಲ್ ಟಿ ಸಿ ಕೂಡ ಇಲ್ಲ. ಇವೆಲ್ಲದೂ ಕೂಡ ಸಮರ್ಪಕವಾಗಿ ಮಾಡಿದರೆ ಅಲ್ಲಿ ಬರುವ ತಳಕಲ್ ಕೆರೆ, ಹಿರೇಮಲ್ಲಿಂಗೇರಿ ಕೆರೆ ಮತ್ತು ಬನ್ನಿಕಲ್ ಕೆರೆ ಕೂಡ ನಾವು ನೀರನ್ನು ತಲುಪಿಸ್ಬೋದು. ಇಲ್ಲ ಅಂತಂತಂದ್ರೆ ಬೇಸಿಗೆ ಕಾಲದಲ್ಲಿ ದನ ಕರೆಗಳಿಗೆ ಕೂಡ ಕುಡಿಲಿಕ್ಕೆ ನೀರಾಗೋದಿಲ್ಲ ಮತ್ತು ಆ ಭಾಗದ ಎಲ್ಲ ರೈತರಿಗೆ ಸಮಸ್ಯೆ ಆಗುತ್ತೆ ಅಧ್ಯಕ್ಷರೇ.